ಪಕ್ಷ ಹಾಗೂ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೆಲವು ಸೂಚನೆಗಳನ್ನು ಕೊಡಲಾಯಿತಾ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಏನು ಸೂಚನೆ ಹಾಗಾದ್ರೆ? 64 ವರ್ಷಗಳ ಬಳಿಕ ಸಾಬರಮತಿ ದಡದಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತಾ ಇದೆ. ಸೊ ಇಲ್ಲಿ ಕೆಲ ಇನ್ಸ್ಟ್ರಕ್ಷನ್ಸ್ ಹೋಗಿದೆಯಂತೆ. ಅಧಿಕಾರ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಇರಿ. ಇದು ಕಾಂಗ್ರೆಸ್ ಅಧಿವೇಶನದಲ್ಲಿ ಎಐಸಿಸಿ ನಾಯಕರಿಂದ ಖಡಕ್ ಸಂದೇಶ ಹೋಗಿರೋದು. ಎಐಸಿಸಿ ಸೂಚನೆಯನ್ನ ಸಚಿವರ ಗಮನಕ್ಕೆ ತರೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವರ ಕೆಲವು ನಡೆಗೆ ಬ್ರೇಕ್ ಹಾಕೋದಕ್ಕೆ ಎಐಸಿಸಿ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಏಪ್ರಿಲ್ 11ರ ಸಂಪುಟ ಸಭೆಯಲ್ಲಿ ಹೈಕಮಾಂಡ್ ಸೂಚನೆ ಸಚಿವರಿಗೆ ತಿಳಿಸ್ತಾರಾ ಸಿಎಂ? ನಾಳೆ ಸಂಪುಟ ಸಭೆ ಇದೆ, ಸೊ ಅಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅನ್ನೋದನ್ನ ಹೇಳ್ತಾರಾ ಅನ್ನೋದು ಪ್ರಶ್ನೆ. ತ್ಯಾಗ ಅಂದರೆ ಯಾವ ಥರ ತ್ಯಾಗ? ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿಬಿಡ್ಬೇಕು ನೀವು ಅಂತ ಮೆಸೇಜ್ ಕೊಡ್ತಾರಾ? ಹೆಂಗೆ? ಆಮೇಲೆ ತ್ಯಾಗಮೂರ್ತಿಗಳು ಏನು ಹೇಳ್ತಾರೆ ಇದಕ್ಕೆ? ಹಿಂದೆ ಇದ್ದಂತಹ ತ್ಯಾಗಮೂರ್ತಿಗಳೇ ಮತ್ತೊಂದು ಸಲ ತ್ಯಾಗಮೂರ್ತಿಗಳಾಗಬೇಕಾ? ಎಲ್ಲ ಕುತೂಹಲಕ್ಕೆ ನಾಳೆ ನಮಗೊಂದಷ್ಟು ಉತ್ತರ ಸಿಗಬಹುದು. ಬಟ್ ಪ್ರಶ್ನೆ ಇರೋದಿಷ್ಟೇ, ಆಂತರಿಕ ಕಚ್ಚಾಟಕ್ಕೆ ಮುಲಾಮು ಹಚ್ಚುವಲ್ಲಿ ಈ ಇನ್ಸ್ಟ್ರಕ್ಷನ್ಸ್ ವರ್ಕ್ ಆಗುತ್ತಾ ಅಂತ. ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ ಕೆಲ ರಾಜ್ಯಗಳಲ್ಲಿ ಕಳ್ಕೊಂಡಿದ್ದೇ ಹೆಚ್ಚು. ಫಾರ್ ಎಕ್ಸಾಂಪಲ್ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಸುಲಭವಾಗಿ ಕೈ ವಶದಲ್ಲಿದ್ದಂತಹ ಈ ಎಲ್ಲ ರಾಜ್ಯಗಳು ಹೋಗಿದ್ದು ಆಂತರಿಕ ಕಚ್ಚಾಟದಿಂದ. ಸೊ ಕರ್ನಾಟಕದಲ್ಲಿ ತಪ್ಪು ಮಾಡಬಾರ್ದು ಅಂತ ಹೇಳಿ ಅನೇಕ ನಿರ್ಣಯಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್ಗೆ ಬರುತ್ತೆ ಅನ್ನೋದು ಪ್ರಶ್ನೆ. ಆಮೇಲೆ ಇಲ್ಲಿ ಅಂಪೈರ್ ಜಾಗದಲ್ಲಿ ಯಾರು ಇರಬೇಕಾಗಿತ್ತು ಅವರ ಬಣದವರೇ ಕಚ್ಚಾಟದಲ್ಲಿ ತೊಡಗಿರೋದು. ಇನ್ನು ಅಂಪೈರ್ ಎಲ್ಲಿಂದ ಬರ್ತಾರೆ ಹೇಳಿ ಈ ಗಲಾಟೆಗೆ?